ನೀವು ಆಲೋಚನೆ ಮಾಡಿದ ಪ್ರಕಾರ ಅಲ್ಲ ದೇವರು. ದೇವರು ಅವ್ರ ಪ್ರಕಾರ, ಅವ್ರು ಹೇಗೋ ಹಾಗೆ, ನಿನ್ನ ಪ್ರಕಾರ ಅಲ್ಲ. ಕೆಲವು ಟೈಮ್ ಬುದ್ಧಿ ಇಲ್ಲದೆ ಇರೋದ್ರಿಂದ, ವಿಶ್ವಾಸ ಇಲ್ಲದೆ ಇರೋದ್ರಿಂದ, ಸರಿಯಾದ ಸತ್ಯದ ಅರಿವು, ಆತ್ಮಿಕ ಬೆಳವಣಿಗೆ ಇಲ್ಲದೆ ಇರೋದ್ರಿಂದ ದೇವ್ರನ್ನ ನಮ್ಮ ಕಡೆ ಹೋಲಿಸ್ಕೊಳ್ಳಿಕ್ಕೆ ನಾವು ಟ್ರೈ ಮಾಡ್ತೀವಿ. ಯಾರ ಕಡೆ ಹೋಲಿಸ್ಕೊಳ್ಳಿಕ್ಕೆ? ನಮ್ಮ ಕಡೆ ಹೋಲಿಸ್ಕೊಳ್ಳಿಕ್ಕೆ. ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ನಿಮ್ಮ ಪ್ರಕಾರ, ನಿಮ್ಮ ಇಚ್ಛೆ ಪ್ರಕಾರ, ನಿಮ್ಮ ಪ್ರಕಾರ ದೇವ್ರನ್ನ ನಿಮ್ಮ ಸಿಸ್ಟಮ್ಮಲ್ಲಿ ಹೋಲಿಸ್ಕೊಳ್ಳಿಕ್ಕಾಗೋದಿಲ್ಲ. ದೇವರು ಹೇಳಿದ್ದಾರೆ, ನಾನು ಯಾರಿಗೆ ಒಲಿತೀನಿ, ನಾನು ಯಾವ ರೀತಿಯಲ್ಲಿ ಒಲಿತೀನಿ ಅಂತ ಅವರೇ ಹೇಳಿದ್ದಾರೆ. ಆ ಪ್ರಕಾರ ಅವ್ರು ಒಲಿತಾರೆ. ಬಿಟ್ಟರೆ ನಿನ್ನ ಪ್ರಕಾರ ದೇವ್ರನ್ನ ಒಲಿಸ್ಕೊಳ್ಳಿಕ್ಕೆ ನಿನಗಾಗಲ್ಲ. ಅದು ಕೂಡ ಸೈತಾನನ ಕುತಂತ್ರನೇ. ನೀವು ಬೆಳಿಗ್ಗೆ ಎದ್ದು 3 ಗಂಟೆಗೆ ಈ ಪ್ರಾರ್ಥನೆ ಮಾಡಿ ದೇವರು ಒಲಿತಾರೆ. ದೇವರು ಒಲಿಯಲ್ಲ, ದೆವ್ವ ಒಲಿತದೆ. ಬರೆದಿಟ್ಕೊಳ್ಬೇಕಾದ್ರೆ ವಾಕ್ಯದಲ್ಲಿ ಇದೆಯಾ? ನೀನು ಬೆಳಿಗ್ಗೆ ಎದ್ದು 3 ಗಂಟೆಗೆ ಈ ಥರದೆಲ್ಲ ಪ್ರಾರ್ಥನೆ ಮಾಡುವಾಗ ನಾನು ನಿನಗೆ ಒಲಿಯುತ್ತೇನೆ ಅಂತ ಎಲ್ಲಾದರೂ ಬರೆದಿದ್ದಾರಾ? ಇಲ್ಲ. ಮತ್ತು ಯಾರಿಗೆ ಒಲಿತೀನಿ ಅಂತ ಹೇಳಿದ್ದಾರೆ? ಯಾವ ಥರ ಒಲಿಸ್ಕೊಳ್ಬೇಕಂತ? ಯೆರೆಮೀಯ 29:11-13 ಹೇಳ್ತಾರೆ, ನೀವು ನನ್ನನ್ನು ಹುಡುಕುವಿರಿ. ಹೇಗೆ ಹುಡುಕ್ತೀರಿ? ಮನಪೂರ್ವಕವಾಗಿ. ಅಂದರೆ ಏನು ಗೊತ್ತಾ? ಬೇರೆ ಯಾವುದಕ್ಕೂ ಅಲ್ಲ, ನನಗೊಂದು ಮದುವೆ ಆಗಬೇಕು, ಅದಕ್ಕೆ ನಾನು ದೇವ್ರನ್ನ ಹುಡುಕ್ತಾ ಇದ್ದೀನಿ. ಬೆಳಗ್ಗೆ, ಮುಂಜಾನೆ, ಸಂಜೆ, ರಾತ್ರಿ. ನನಗೊಂದು ಮಗು ಬೇಕು, ನನಗೊಂದು ಕೆಲಸ ಬೇಕು, ನನಗೊಂದು ಮನೆ ಬೇಕು, ನನಗೆ ಆಸ್ತಿ ಬೇಕು, ನನಗೆ ದುಡ್ಡು ಬೇಕು, ನನಗೆ ಹೆಲ್ತ್ ಬೇಕು, ವೆಲ್ತ್ ಬೇಕು. ಅದಕ್ಕೋಸ್ಕರ ನಾನು ಪ್ರಾರ್ಥಿಸ್ತೀನಿ. ಪ್ರಾರ್ಥನೆ, ಉಪವಾಸ, ಪ್ರಾರ್ಥನೆ, ಬೈಬಲ್ ಓದು, ಪ್ರಾರ್ಥಿಸು, ಉಪವಾಸ. ಉದ್ದೇಶ ಏನು? ಪರೀಕ್ಷೆಯಲ್ಲಿ ಪಾಸ್ ಆಗಬೇಕು. ಇದು ಮನಪೂರ್ವಕ ಹುಡುಕೋದಲ್ಲ, ಇದು ದುರುದ್ದೇಶದಿಂದ ಹುಡುಕೋದು, ನಿನ್ನ ಉದ್ದೇಶಕ್ಕಾಗಿ ಹುಡುಕೋದು. ಹೌದಾ ಅಲ್ವಾ ಥಾಮಸ್ ಬ್ರದರ್? ಎಸ್. ಇವತ್ತಿನ ರಿಟ್ರೀಟ್ ಸೆಂಟರ್ಗಳಲ್ಲಿ ಯಾವುದು ಹೇಳ್ಕೊಡ್ತಾರೆ ನಮಗೆ? ನಿಮ್ಮ ದುರುದ್ದೇಶಗಳು. ಅದಕ್ಕೆ ಟೈಟಲ್ ನಿಮ್ಗೆ ಗೊತ್ತಾ? ಹಂಗಿರಲ್ಲ, ಇಂಟೆನ್ಷನ್ಸ್. ಏನಿರುತ್ತೆ? ಒಂದು ಬಾಕ್ಸ್ ಇರುತ್ತಾ? ಏನು ಬಾಕ್ಸ್ ಅಂತಾರೆ ಅದಕ್ಕೆ? ಇಂಟೆನ್ಷನ್ ಬಾಕ್ಸ್ ಅಲ್ವಾ? ಹೈ ಟೆನ್ಷನ್ ಬಾಕ್ಸ್, ಇಂಟೆನ್ಷನ್ ಬಾಕ್ಸ್. ಯಾರ ಇಂಟೆನ್ಷನ್ನು? ದೇವರ ಇಂಟೆನ್ಷನ್ ಅಲ್ಲ. ಅದು ಟೈಟಲ್ ಆ್ಯಕ್ಚುಲಿ ಇರಬೇಕಾಗಿರೋದು ಲಸ್ಟ್ ಬಾಕ್ಸ್ ಅಂತ ಇರಬೇಕು. ಏನು ಬಾಕ್ಸು? ಲಸ್ಟ್ ಬಾಕ್ಸ್, ದುರಿಚ್ಛೆಯ ಪೆಟ್ಟಿಗೆ ಅಂತ. ಇನ್ನೊಂದು ಈ ಕಡೆ ಇರುತ್ತೆ, ಒಂದು ಕಡೆ ಇಂಟೆನ್ಷನ್ ನಾವು ಇಲ್ಲಿ ಕೂತ್ಕೊಂಡು ನಾವು ಮಾಡ್ತೀವಲ್ಲ ಪ್ರಾರ್ಥನೆ ನಿಮಗೋಸ್ಕರ, ನಿಮ್ಮ ಲಸ್ಟನ್ನ ಫುಲ್ಫಿಲ್ ಮಾಡ್ತೀವಿ. ಅದಕ್ಕೆ ಈ ಕಡೆ ಪಕ್ಕದಲ್ಲಿ ಬಲಗಡೆ ಕಾಣಿಕೆ, ಆಫರಿಂಗ್. ಇಂಟೆನ್ಷನ್ಸ್, ಆಫರಿಂಗ್. ಇದೇನು ಗೊತ್ತಾ? ಆಫರಿಂಗ್ ಅಲ್ಲ, ಕಮಿಷನ್. ಆಫರಿಂಗ್ ತೆಗೆದು ಕಮಿಷನ್ ಹಾಕಿ, ಇಂಟೆನ್ಷನ್ಸ್ ತೆಗೆದುಬಿಟ್ಟು ಲಸ್ಟ್ ಹಾಕಿ. ಇದೇ ನಡೀತಾ ಇರೋದು ಅನೇಕ ಧ್ಯಾನ ಕೇಂದ್ರಗಳಲ್ಲಿ, ಅನೇಕ ಪ್ರೇಯರ್ ಜಾಗದಲ್ಲಿ. ಜನ ಪಾಪ ನಿಮ್ಮ ಇಂಟೆನ್ಷನ್ಸ್ ಎಲ್ಲ ಪೇಪರಲ್ಲಿ ಬರೀರಿ. ಕೆಳಗಡೆ ಪೇಪರ್ಗಳು ಕೊಡ್ತಾರೆ ಬರೀಲಿಕ್ಕೆ. ಇವರು ಪಾಪ ಉಂಬ್ರ ಥರ ಕೂತ್ಕೊಂಡು ಬರೀತಾರೆ. ಇಂಟೆನ್ಷನ್ 1, ಇಂಟೆನ್ಷನ್ 2, ಇಂಟೆನ್ಷನ್ 3 ಎಲ್ಲ ಲಸ್ಟ್ಗಳೇ. ಲಸ್ಟ್ ನಿನ್ನ ಇಚ್ಛೆ, ದೇವ್ರ ಇಚ್ಛೆ ಅಲ್ಲ, ನಿನ್ನ ಆಸೆ, ನಿನ್ನ ಬಯಕೆ. ಅದೇ ಲಸ್ಟ್ ಅಂದರೆ. ಅದು ಹೆಂಗೆ ಹೇಳ್ತೀರಿ ಬ್ರದರ್? ದೇವರು ಹೇಳಿದ ಊಟ ಬಟ್ಟೆ ಇದ್ರೆ ಅಷ್ಟೇ ಸಾಕು ಅಂತ. ಊಟ ಮಾಡಿದ್ಯೋ ಇಲ್ಲೋ ಮಧ್ಯಾಹ್ನ? ಇಲ್ಲ ಬೆಳಗ್ಗೆ ನಾಷ್ಟ ಆಗಿದೆಯೋ ಇಲ್ವೋ? ಬಟ್ಟೆ ಹಾಕೊಂಡು ತಾನೇ ಕೂತ್ಕೊಂಡಿದ್ದೀರಾ? ಅದು ಎಕ್ಸ್ಟ್ರಾ ಮತ್ತು ಬರೆಯೋದೆಲ್ಲ ಏನದು? ಅದೇ ನಾನು ಹೇಳಿದ್ದು. ಸೊ ಈ ಬಾಕ್ಸಲ್ಲಿ ಬರೆದಿದ್ದು ಹಾಕಿದ್ದು, ಆಮೇಲೆ 3 ಹಲ್ಲೆಲೂಯಾ. ಖುಷಿಯೋ ಖುಷಿ, ಇನ್ನೇನು ಬಂದ್ಬಿಡುತ್ತೆ ಅಂತ. ಬರುತ್ತೆ, ಬರಲ್ಲ ಅಂತಲ್ಲ ನಾನು ಹೇಳ್ತಾ ಇರೋದು. ದೇವರಿಂದ ಅಲ್ಲ ಬರೋದು. ಪಿಶಾಚಿನೂ ಮಾಡ್ತಾನೆ ಕೆಲವೊಂದು ಕಾರ್ಯಗಳು. ಲಸ್ಟನ್ನ ಫುಲ್ಫಿಲ್ ಮಾಡ್ಲಿಕ್ಕೆ ಪಿಶಾಚಿಗಾಗಲ್ವಾ? ಲಸ್ಟನ್ನ ಫುಲ್ಫಿಲ್ ಮಾಡಲಿಕ್ಕೆ, ದುರಿಚ್ಛೆನ, ನಮ್ಮ ಇಚ್ಛೆನ ನೆರವೇರಿಸ್ಲಿಕ್ಕೆ ಪಿಶಾಚಿಗಾಗಲ್ವಾ? ಆಗುತ್ತೆ. ಆಗಿಲ್ಲ ಅಂದರೆ ಪಿಶಾಚಿಯ ಆರಾಧಕರು ಪ್ರಪಂಚದಲ್ಲಿ ಇರ್ತಾ ಇದ್ರೆ ಇವತ್ತು? ಇಷ್ಟೊಂದು ಪಿಶಾಚಿಯ ಆಲಯಗಳಿರ್ತಾ ಇತ್ತ? ಸೈತಾನ್ನ ವರ್ಷಿಪ್ ಮಾಡೋರು ಇರ್ತಾ ಇದ್ರ? ಕೇಂದ್ರಗಳಿರ್ತಾ ಇರ್ತಾ ಇರಲಿಲ್ಲ. ಯಾಕೆ ಜಾಸ್ತಿ ಆಗ್ತಾ ಇದೆ? ಯಾಕೆ ಆ ಸೈತಾನನ ಭಕ್ತಾದಿಗಳು ಹೆಚ್ಚಾಗ್ತಾ ಇದ್ದಾರೆ ಅಂದರೆ, ಅವನು ಕೂಡ ಕಾರ್ಯ ಮಾಡ್ತಾ ಇದ್ದಾನೆ. ಮನುಷ್ಯನ ಇಚ್ಛೆಯನ್ನು ಅವನು ನೆರವೇರಿಸ್ಕೊಡ್ತಾ ಇದ್ದಾನೆ.
ಅವನು ಒಬ್ರು ದೇವರೇನೆ, ಆದರೆ ಸತ್ಯ ದೇವರಲ್ಲ. ಅವನಿಗೂ ಅವನದೇ ಆದ ಪವರ್ ಇದೆ. ಪವರ್ ಯಾರು ಕೊಟ್ಟಿದ್ದೆಲ್ಲ ಕೇಳಬೇಡಿ, ದೇವರೇ ಕೊಟ್ಟಿದ್ದೆ. ಯಾಕೆ ಕೊಟ್ಟರು? ಯಾಕೆ ನಿನ್ನ ಪರೀಕ್ಷೆ ಮಾಡೋಕ್ಕೆ. ನಿನಗೆ ದೇವರು ಯಾರು ಅಂತ ತಿಳ್ಕೊಳ್ಳಿಕ್ಕೆ ಪುಸ್ತಕನೂ ಕೊಟ್ಟರು. ಪುಸ್ತಕ ಓದ್ಲಿಕ್ಕೆ ಅರ್ಥ ಆಗದೆ ಇದ್ದರೆ ಬೋಧನೆ ಮಾಡ್ಲಿಕ್ಕೆ ಬೋಧಕರನ್ನು ಕಳಿಸ್ಕೊಟ್ಟಿದ್ದಾರೆ. ಇದಕ್ಕೆ ಕೇಳಿಸ್ಕೊಂಡು ನೀನು ನಂಬಿ ಸ್ವತಂತ್ರವಾಗಿ ಅವ್ರನ್ನ ಆರಾಧನೆ ಮಾಡಬೇಕು ಅಂತ ದೇವರು ಬಯಸೋದು. ಬಲಾತ್ಕಾರವಾಗಿ ಆರಾಧನೆ ಮಾಡಬೇಕು, ಹೆದರ್ಕೊಂಡು ಆರಾಧನೆ ಮಾಡಬೇಕು, ಯಾರೋ ಹೇಳಿದ್ದಕ್ಕೆ ಮಾಡಬೇಕು ಅಂತಲ್ಲ, ಸ್ವತಂತ್ರವಾಗಿ, ಫ್ರೀ ಆಗಿ. ಆದ್ದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ತೀರ್ಮಾನ ಮಾಡಬೇಕು. ನಾವು ಸುಮ್ಮನೆ ಡಮ್ಮಿ ಪೀಸ್ಗಳ ಥರ ಬಂದು ಹೋಗಿ ಪ್ರಯೋಜನ ಇಲ್ಲ. ವಿ ಹ್ಯಾವ್ ಟು ಸ್ಟ್ಯಾಂಡ್ ಫರ್ಮ್. ನಾವು ದೃಢವಾಗಿ ನಿಲ್ಲಬೇಕು. ಎಲ್ಲಿವರೆಗೆ? ಕೊನೆ ತನಕ. ಕೊನೆ ತನಕ ಅಂದರೆ ಎಲ್ಲಿ ತನಕ? ಒಂದ ನೀನು ಸಾಯೋ ತನಕ, ಇಲ್ಲ ಯೇಸು ಬರೋ ತನಕ. ಅದೇ ಕೊನೆ ತನಕ ಅಂದರೆ.